ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮೆಗಾ ಲೋಕ ರೇಡ್ ನಡೆದಿರುವಂತದ್ದು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ ಇವರು. ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಬೆಳ್ಳಂಬೆಳಗ್ಗೆ ಮೆಗಾ ರೇಡ್ ಅನ್ನ ನಡೆಸಿದೆ ಲೋಕ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಲೋಕ ಮೆಗಾ ರೇಡ್ ಅನ್ನ ನಡೆಸಿರುವಂತದ್ದು. ಪ್ರಕಾಶ್ ಗೋವಿಂದರಾಜನಗರ ಬಿಬಿಎಂಪಿ ವಿಭಾಗದ ಎಇ ಆಗಿರ್ತಾರೆ ಇವರು. ಇವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬಿಬಿಎಂಪಿ ಎಇ ಪ್ರಕಾಶ್ ಮನೆ ಮೇಲೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿರುವಂತದ್ದು. ಕಚೇರಿ ಮನೆ ಸೇರಿದಂತೆ ಒಟ್ಟು 5 ಕಡೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ನಾಗರಬಾವಿ, ಗೋವಿಂದರಾಜನಗರ, ಯಲಹಂಕದಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಏಕಕಾಲದಲ್ಲಿ 5 ಕಡೆ ದಾಳಿಯನ್ನ ನಡೆಸಲಾಗಿದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿರುವಂಥದ್ದು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ. ಬೆಳ್ಳಂಬೆಳಗ್ಗೆ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಒಟ್ಟಾರೆಯಾಗಿ 5 ಕಡೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಬೆಳಗಿನ ಜಾವ ಕಣ್ಣನ್ನು ಬಿಟ್ಟಿರಲಿಲ್ಲ ಅನ್ಸುತ್ತೆ. ಆಗಾಗ್ಲೇ ಲೋಕಾಪಡೆ ಅವರ ಮನೆ ಮುಂದೆ ಹಾಜರಿರುತ್ತೆ. ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಮೆಗಾ ಲೋಕ ರೇಡ್ ನಡೆದಿದೆ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನೆ ಮೇಲೆ. ಪ್ರಕಾಶ್ ಗೋವಿಂದರಾಜನಗರ ಇವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಬಿಬಿಎಂಪಿ ವಿಭಾಗದ ಎಇ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಬೆಳ್ಳಂಬೆಳಗ್ಗೆ ಇವರಿಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಬಿಬಿಎಂಪಿ ಎಇ ಪ್ರಕಾಶ್ ಮನೆ ಮೇಲೆ ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಕಚೇರಿ ಸೇರಿದಂತೆ ಅದೇ ರೀತಿಯಾಗಿ 5 ಕಡೆ ದಾಳಿಯನ್ನ ನಡೆಸಲಾಗಿದೆ. ಏಕಕಾಲದಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನಾಗರಬಾವಿ, ಗೋವಿಂದರಾಜನಗರ, ಯಲಹಂಕದಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಕಚೇರಿಯಲ್ಲೂ ಕೂಡ ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಬೆಳಗ್ಗೆ ಕಣ್ಣು ಬಿಟ್ಟಿರಲಿಲ್ಲ. ಆಗಾಗ್ಲೇ ಲೋಕಾಯುಕ್ತ ಅಧಿಕಾರಿಗಳು ಅವರ ಮನೆ ಮುಂದೆ ಹಾಜರಿದ್ದು ರೇಡ್ ಅನ್ನ ಮಾಡಿದ್ದಾರೆ. ಬಿಬಿಎಂಪಿ ವಿಭಾಗದ ಎಇ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಇದೀಗ ಏಕಕಾಲದಲ್ಲಿ 5 ಕಡೆ ಕಚೇರಿ ಸೇರಿದಂತೆ ಮನೆ ಸೇರಿದಂತೆ 5 ಕಡೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿರುವಂಥದ್ದು. ಈಗಾಗಲೇ 5 ಕಡೆನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವೆಲ್ಲ ಮಾಹಿತಿಗಳನ್ನ ಪಡೆದುಕೊಳ್ಬೇಕು, ಯಾವೆಲ್ಲ ರೀತಿಯಾದಂತಹ ದಾಖಲೆಗಳು ಸಿಗ್ತವೆ ಎಲ್ಲವನ್ನ ಕೂಡ ಇದೀಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಪ್ರಕಾಶ್. ಅವರ ಮನೆ ಮೇಲೆ ಲೋಕಾಯುಕ್ತ